ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಸೊ ನಾವು ಇದುವರೆಗೂ ಮೋರ್ ದೆನ್ ಒಂದು 70 to 80 ವಿಡಿಯೋಸ್ ಮಾಡಿದ್ದೀವಿ. ಮತ್ತು ಮೋರ್ ದೆನ್ 20 to 30 ಪೀಪಲ್ ನಮಗೆ ಮೆಸೇಜ್ ಮಾಡಿದ್ದೀರಾ. ಮತ್ತು ಕಮೆಂಟ್ ಸೆಕ್ಷನಲ್ಲಿ ನೀವೇ ಹೋಗ್ಬಿಟ್ಟು ನೋಡ್ಬೋದು. ಇಲ್ಲಾಂದರೆ ನಾನು ರೈಟ್ ಸೈಡ್ ಕಾರ್ನರಲ್ಲಿ ಆಗ್ತಾ ಇರ್ತೀನಿ ಪ್ರತಿಯೊಂದು ಮೆಸೇಜ್. ಮತ್ತು ತುಂಬ 20 to 30 ಪೀಪಲ್ಲೇ ಸೆಲೆಕ್ಟ್ ಆಗಿದ್ದಾರೆ. ಇವಾಗಿಂದಾನೆ ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಮತ್ತು ನಾವಿಬ್ಬರು ಹೇಳ್ದಂಗೆ ಒಂದು CV ವಿಡಿಯೋ ಹಾಕಿದ್ದೀವಿ, ಅದನ್ನು ಹೋಗ್ಬಿಟ್ಟು ನೋಡ್ಕೊಂಡು ಬನ್ನಿ. ಅದು ತುಂಬಾ ಮ್ಯಾಟರ್ ಆಗುತ್ತೆ. ಸೊ ಪ್ಲೀಸ್, ನಮಗೆ ಕೆಲಸ ಸಿಕ್ಕಿಲ್ಲ ಅಂತ ನೀವು ಹೋಪ್ ಬಿಡಬೇಡಿ, ಡೆಫಿನೆಟ್ಲಿ ಸಿಗುತ್ತೆ. ಅಪ್ಲೈ ಮಾಡ್ತಾನೆ ಇರ್ರಿ. ಫ್ರೆಂಡ್ಸ್, ಡೈರೆಕ್ಟ್ ವಿಡಿಯೋಗೆ ಹೋಗ್ಬಿಡೋಣ. ಇವತ್ತು ನಾವು ನಿಮಗೆ ತಂದಿರೋದು ಒಂದು ಕಸ್ಟಮರ್ ಸಪೋರ್ಟ್ ಆ್ಯಂಡ್ ವರ್ಕ್ ಫ್ರಮ್ ಹೋಮ್ ಜಾಬ್ ಅಂತಾನೆ ಹೇಳ್ಬೋದು. ದ ಕಂಪನಿ ನೇಮ್ ಇಸ್ ಸ್ಟಾರ್ಟೆಕ್. ಇದು ರೇಟಿಂಗ್ 3 ಇದೆ ಮತ್ತು 10,000 ರಿವ್ಯೂ ಇದೆ ಇದು. ಸೊ ನೀವು ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ, ಈಗಲೇ ಅಪ್ಲೈ ಮಾಡಿ. ಸೊ ನಾವು ಪ್ರತಿ ಸಲ ಹೇಳೋ ಥರನೇ 6 hours ನಿಮ್ಮ ನೋಟಿಫಿಕೇಶನ್ಗೆ ಇಲ್ಲ ನಿಮ್ಮ ರಿವ್ಯೂಸ್ಗೋಸ್ಕರ ನಾವು ಕಾಯ್ತೀವಿ. ಕಮೆಂಟ್, ಲೈಕ್, ಸಬ್ಸ್ಕ್ರೈಬ್ ಮಾಡ್ತಾನೆ ಇರಬೇಕು. ನೀವು ಯಾವ ಥರ ಮಾಡ್ತೀರಾ ಅದ್ರ ಮೇಲೆ ನಾವು ಡೈರೆಕ್ಟಾಗಿ ಕಳಿಸ್ಬೇಕು, ಇಲ್ಲಾಂದ್ರೆ ಡಿಸ್ಕ್ರಿಪ್ಷನಲ್ಲಿ ಆಗಬೇಕು ಅನ್ನೋದನ್ನ ನಾವು ಥಿಂಕ್ ಮಾಡಿ ನಿಮಗೆ ಹೇಳ್ತೀವಿ. ಪ್ರೀವಿಯಸ್ ವಿಡಿಯೋ ಪ್ರತಿ ಒಂದ್ರ ಮೇಲೂ ನಾನು ಡಿಸ್ಕ್ರಿಪ್ಷನಲ್ಲಿ ಮತ್ತು ಕಮೆಂಟಲ್ಲಿ ಪಿನ್ ಮಾಡಿದ್ದೀನಿ. ಸೊ ಪ್ರತಿ ಒಂದು ವಿಡಿಯೋದಲ್ಲೂ ಲಿಂಕ್ ಇದೆ. ಬಟ್ ಇನ್ನೊಂದು ಏನಂದರೆ ಅದು ಯಾವಾಗ ಎಕ್ಸ್ಪೈರ್ ಆಗುತ್ತೆ ಅಂತ ಗೊತ್ತಿಲ್ಲ. ಯಾಕಂದರೆ ಅವರು 50 to 100 ಅಪ್ಲಿಕೇಶನ್ಸ್ ಬಂದಿದ ತಕ್ಷಣ ನಿಲ್ಲಿಸ್ಬಿಡ್ತಾರೆ. ಸೊ ನಮ್ಮನ್ನು ನೀವು ಬ್ಲೇಮ್ ಮಾಡೋಕ್ಕಾಗಲ್ಲ. ಸೊ ಪ್ಲೀಸ್ ಗಾಯ್ಸ್, ಆದಷ್ಟು ಬೇಗ ಅಪ್ಲೈ ಮಾಡಿ. ನಾನು ವಿತಿನ್ 4 to 6 hours ನಾನು ಹಾಕ್ತೀನಿ ಕಮೆಂಟ್ನ, ಮತ್ತು ಆ ಲಿಂಕ್ನ ನೀವು ಓಪನ್ ಮಾಡಿ ಅಪ್ಲೈ ಮಾಡಿ. ನಾನು ನಿಮಗೆ ಈಗ ಜಾಬ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದೇನು ಅಂದರೆ ಕಸ್ಟಮರ್ ಸಪೋರ್ಟ್ ಅಷ್ಟೇ ಇರೋದು. ಇದು ತುಂಬ ಏನು ಕೆಲಸನೇ ಇರಲ್ಲ, ನೀವು ಈಸಿಯಾಗಿ ಮಾಡ್ಕೊತಾ ಹೋಗ್ಬೋದು. ಒಂದ್ಸಲ ಲ್ಯಾಪ್ಟಾಪ್ ನೀವು ಕ್ಲೋಸ್ ಮಾಡಿದ್ರೆ ನಿಮಗೆ ಯಾರು ತೊಂದರೆನೇ ಕೊಡಲ್ಲ. ನಿಮಗೆ 5 days ವರ್ಕಿಂಗ್ ಇರುತ್ತೆ. ಪ್ರತಿಯೊಂದನ್ನು ನಾನು ನಿಮಗೆ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ ಲೆಟ್ಸ್ ಗೋ. ಸೊ 50 ವೇಕೆನ್ಸಿ ಇದೆ. ಎಷ್ಟು ಹೇಳಿ? 50. ಸೊ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. 1 2 ಅಂದರೆ ತುಂಬಾ ಡಿಫಿಕಲ್ಟ್ ಇರುತ್ತೆ. ಬಟ್ 50 ಅಂದರೆ ಈಸಿಯಾಗಿ ವರ್ಕ್ ಆಗೋಗ್ಬಿಡುತ್ತೆ ನಿಮ್ಮದು. ಸೊ ಇನ್ನೊಂದೇನು ಅಂದರೆ ಇದು ಟೋಟಲಿ ವರ್ಕ್ ಫ್ರಮ್ ಹೋಮ್ ಅಂತಲೇ ಹೇಳ್ಬೋದು. ಆ್ಯಂಡ್ ಮೈನ್ ಥಿಂಗ್ ಗೈಸ್, ನೀವು ಯಾವುದೇ ಡಿಗ್ರಿ ಮಾಡಿರಿ, 10th 12th ಪಾಸ್ ಮಾಡಿದ್ರು ನಿಮಗೆ ಕೆಲಸ ಆಗ್ಬಿಡುತ್ತೆ. ಯಾಕಂದರೆ ಫ್ರೆಷರ್ಸಿಗೆ ಕೂಡ ಮೈನ್ ಆಗಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ ಇದರಲ್ಲಿ. ಸೊ ಫ್ರೆಂಡ್ಸ್, ಮೈನ್ ಥಿಂಗ್ ಏನು ಅಂದರೆ ಇದರಲ್ಲಿ ರೊಟೇಷನಲ್ ಶಿಫ್ಟ್ಸ್ ಇರುತ್ತೆ ಆ್ಯಂಡ್ ಪೇ ಕೂಡ ತುಂಬ ಚೆನ್ನಾಗಿನೇ ಇದೆ. ಸೊ ನನ್ನ ಪ್ರಕಾರ ನೀವು ಈಸಿಯಾಗಿ ಅಪ್ಲೈ ಮಾಡ್ಬೋದು ಇದಕ್ಕೆ. ಯಾಕಂದರೆ ನಾನೇನು ಕೇಳ್ತಿದ್ದೀನಿ ಅಂದರೆ 50 ನೋಟಿಫಿಕೇಶನ್ ರೋಲ್ಗೆ ಕಾಲ್ ಆಗಿದೆ. ಸೊ ಅದಕ್ಕೋಸ್ಕರ ನೀವು ಅಪ್ಲೈ ಮಾಡಿದ್ರೆ ಜಾಬ್ ಆಗೋ ಚಾನ್ಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಬೇಸಿಕ್ ಆಗಿ ನಾವು ಯಾವಾಗಲೂ ಹೇಳ್ತೀವಲ್ಲ, ಅದು ಕಮ್ಯುನಿಕೇಷನ್ ಸ್ಕಿಲ್ ಅಂತೂ ನಿಮಗೆ ಇರಲೇಬೇಕು. ತುಂಬ ಕಾನ್ಸಂಟ್ರೇಟ್ ಮಾಡಿ ಅದ್ರ ಮೇಲೆ. ಡೈಲಿ ನ್ಯೂಸ್ ಪೇಪರ್ ಓದೋದಾಗಿರ್ಬೋದು, ಇಂಗ್ಲೀಷ್ ಮೂವೀಸ್ ಆಗಿರ್ಬೋದು, ಅಟ್ ದ ಎಂಡ್ ಬುಕ್ಸ್. ಇದು ಒಂದೇ ನಿಮಗೆ ತುಂಬಾ ಹೆಲ್ಪ್ ಮಾಡೋದು ಕಮ್ಯುನಿಕೇಷನ್ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ. ಸೊ ಫ್ರೆಂಡ್ಸ್, ನಿಮಗೆ ಮಿನಿಮಮ್ 25,000 ಬೇಸಿಕ್ ಸ್ಯಾಲ್ರಿ ಪೇ ಮಾಡ್ತಾರೆ. ಮತ್ತು 6 to 7 hours ವರ್ಕ್ ಮಾಡಿದ್ರೆ ಅಷ್ಟೇ ಸಾಕು. ಮತ್ತು ವೀಕ್ಲಿ ರೊಟೇಷನಲ್ ಶಿಫ್ಟ್ ಕೂಡ ಇರುತ್ತೆ. ನಿಮಗೆ ಯಾವ ಶಿಫ್ಟ್ ಬೇಕೋ ನೀವೇ ಸೆಲೆಕ್ಟ್ ಮಾಡ್ಬೋದು. ಮತ್ತು ಇದು ಕಂಪ್ಲೀಟ್ಲಿ ಪರ್ಮನೆಂಟ್ ವರ್ಕ್ ಫ್ರಮ್ ಹೋಮ್, ನೆನಪಿರಲಿ. ಸೊ ಆದಷ್ಟು ಬೇಗ ಈಗಲೇ ಹೋಗ್ಬಿಟ್ಟು ಅಪ್ಲೈ ಮಾಡಿ. ಸೊ ಕೀ ರೆಸ್ಪಾನ್ಸಿಬಿಲಿಟೀಸ್ ಬಗ್ಗೆ ಮಾತಾಡೋದಾದರೆ, ಹ್ಯಾಂಡಲ್ ಕಸ್ಟಮರ್ ಕ್ವೆರೀಸ್ ವಯಾ ಕಾಲ್, ಚಾಟ್, ಇಮೇಲ್. ಸೊ ಇದೇ ನಿಮ್ಮ ಕೆಲಸ. ಇವಾಗ ಏನಾದರೂ ಪ್ರಾಬ್ಲಮ್ ಇರುತ್ತೆ, ಇಲ್ಲಾಂದರೆ ಕ್ವೆರೀಸ್ ಇರುತ್ತೆ ಕಸ್ಟಮರ್ಸ್ಗೆ. ಸೊ ಅದನ್ನು ನೀವು ರಿಸಾಲ್ವ್ ಮಾಡೋದಷ್ಟೇ. ಇದ್ರ ಟ್ರೈನಿಂಗ್ ಎಲ್ಲ ನಿಮಗೆ ಅವರೇ ಕೊಡ್ತಾರೆ. ಸೊ ಇಟ್ಸ್ ವೆರಿ ವೆರಿ ಸಿಂಪಲ್. ಚಾಟ್ ಮುಖಾಂತರ, ಇಲ್ಲಾಂದರೆ ಇಮೇಲ್, ಇಲ್ಲಾಂದರೆ ಕಾಲ್, ಪ್ರತಿಯೊಂದು ನೀವೇ ಹ್ಯಾಂಡಲ್ ಮಾಡೋದಿರುತ್ತೆ. ಸೊ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಈ ಜಾಬ್ ನನ್ನ ಪ್ರಕಾರ ನಿಮಗೆ ಆಗೋ ಚಾನ್ಸ್ ತುಂಬಾ ಜಾಸ್ತಿ ಇರುತ್ತೆ. ಈಗಲೇ ಅಪ್ಲೈ ಮಾಡಿ ಫ್ರೆಂಡ್ಸ್. ಮತ್ತು ಏನು ಬೇಸಿಕ್ ಕ್ವಾಲಿಫಿಕೇಶನ್ ಅಂದರೆ ಡಿಗ್ರಿ ಇಲ್ಲಾಂದರೆ 12th ಮಾಡಿರಬೇಕು ಅಂತಲೇ ಅಲ್ಲ. ಏನಾದರೂ ಆಗಿರಲಿ, ನಿಮ್ದು ಯಾವುದೇ ಡಿಗ್ರಿ ಆಗಿರಲಿ, ಮಿನಿಮಮ್ ಒಂದು ಒಳ್ಳೆ ನಾರ್ಮಲ್ ಇಂಗ್ಲೀಷ್ ಬಂದರೆ ಸಾಕು. ಒಂದು ಎಕ್ಸಲೆಂಟು ಬೇಡ, ನಾರ್ಮಲ್ ಬೇಸಿಕ್ ಇಂಗ್ಲೀಷ್ ಬಂದರೆ ಅಷ್ಟೇ ಸಾಕು. ಬರೆಯೋಕ್ಕೆ ಮತ್ತು ಓದೋಕ್ಕೆ ಬಂದರೆ ಸಾಕು, ಡೆಫಿನೆಟ್ಲಿ ಸಿಗುತ್ತೆ. ಸೊ ಈಗಲೇ ಹೋಗ್ಬಿಟ್ಟು ಅಪ್ಲೈ ಮಾಡಿ ಮತ್ತು ಕಮೆಂಟ್ ಮಾಡಿ. ನಾವು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಪ್ಲೀಸ್. ಒಂದು ಲೈಕ್ ಕೊಡಿ. ಯಾಕಂದರೆ ನಾವು ಇದ್ರ ಮೇಲೆ ತುಂಬಾ ವರ್ಕ್ ಆಗಿಬಿಟ್ಟು ಜೆನ್ಯೂನ ಅಲ್ವಾ ಅಂತ ಹೇಳಿ ನಾವು ತುಂಬಾ ವರ್ಕ್ ಹಾಕಿ ನಮ್ಮದು ಟೈಮ್ ಎಲ್ಲ ಅದ್ರ ಮೇಲೆ ಸ್ಪೆಂಡ್ ಮಾಡಿರ್ತೀವಿ. ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮತ್ತು ಒಂದೇ ಒಂದು ಲೈಕ್ ಕೊಡಿ, ಅಷ್ಟೇ ಸಾಕು. ಇನ್ನೇನು ಕೇಳಲ್ಲ ನಾವು ನಿಮ್ಮಿಂದ. ಸೊ ಫ್ರೆಂಡ್ಸ್, ಈ ಜಾಬ್ ಇರೋದು ನೌಕರಿಯಲ್ಲಿ. ಸೊ ನಿಮಗೆ ನೌಕರಿಯಲ್ಲಿ ಹೆಂಗೆ ಅಪ್ಲೈ ಮಾಡೋದು ಅಂತ ಪ್ರತಿ ಒಂದು ವಿಡಿಯೋದಲ್ಲೂ ಹೇಳಿದ್ದೀನಿ ನಾನು ನಿಮಗೆ ಈ ವಿಡಿಯೋ ಎಂಡಲ್ಲಿ ತೋರಿಸಲ್ಲ. ಯಾಕಂದರೆ ಇಟ್ ಟೇಕ್ಸ್ ಹಾರ್ಡ್ಲಿ 1 second ಟು ಅಪ್ಲೈ. ಹೆಂಗೆ ಅಂದರೆ, ಫಸ್ಟ್ ಆಫ್ ಆಲ್ ನೀವು naukri.com ಓಪನ್ ಮಾಡಿದ್ರೆ ನಿಮ್ಮ CV, ನಿಮ್ಮ ಬಯೋಡೇಟಾ ಕಂಪ್ಲೀಟಾಗಿ ಅದರಲ್ಲೇ ಹಾಕಬೇಕು. ನೀವು ಒಂದು ಪ್ರೊಫೈಲ್ನ ಕ್ರಿಯೇಟ್ ಮಾಡಬೇಕು. ನಾನು ನಿಮಗೆ ಪ್ರೊಫೈಲ್ನ ಕ್ರಿಯೇಟ್ ಮಾಡಿದ್ರೆ ಅಪ್ಲೈ ಜಾಬ್ ಅಂತ ಇರುತ್ತೆ. ಅದ್ರ ಮೇಲೆ ಅಪ್ಲೈ ಕೊಟ್ಟರೆ 1 second ಆಗಿಬಿಡುತ್ತೆ. ಸೊ ನೌಕರಿಯಲ್ಲಿ, ಲಿಂಕ್ಡ್ಇನ್ ಬೇರೆ ಯಾವ್ದ್ರಲ್ಲಾದರೂ ಆಗಲಿ ನೀವು ಹೋಗ್ಬಿಟ್ಟು ಫಸ್ಟ್ ಪ್ರೊಫೈಲ್ನ ಕ್ರಿಯೇಟ್ ಮಾಡ್ಕೊಂಡ್ರೆ ತುಂಬಾ ಈಸಿ ಆಗುತ್ತೆ. ಯಾಕಂದರೆ ವಿತಿನ್ 1 ಕ್ಲಿಕ್ಕಲ್ಲಿ ನೀವು ಅಪ್ಲೈ ಮಾಡ್ಬೋದು. 10 minutes ನೀವು ಸ್ಪೆಂಡ್ ಮಾಡಿ ಒಂದು ಪ್ರೊಫೈಲ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಫಸ್ಟ್ ಆಫ್ ಆಲ್. ಫ್ರೆಂಡ್ಸ್, ನನ್ನ ಪ್ರಕಾರ ನೀವು ಈಸಿಯಾಗಿ ಸೆಲೆಕ್ಟ್ ಆಗ್ತೀರಾ. ನನಗೆ ಗೊತ್ತು ನನ್ನ ಸಬ್ಸ್ಕ್ರೈಬರ್ಸ್ ಎಷ್ಟೆಷ್ಟು ಓದಿದ್ದಾರೆ, ಎಷ್ಟು ಇದಕ್ಕೆ ಅಪ್ಲೈ ಮಾಡಿದ್ದಾರೆ ಅಂತ. ಸೊ ಮೈನ್ ಥಿಂಗ್ ಏನು ಅಂದರೆ, ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ನ ನೀವು ಇಂಟರ್ವ್ಯೂ ರೌಂಡಲ್ಲಿ, ಅಂದರೆ ಸೆಕೆಂಡ್ ರೌಂಡಲ್ಲಿ ನಿಮಗೆ ಇಂಟರ್ವ್ಯೂ ಇರುತ್ತೆ. ಫಸ್ಟ್
ಶಾರ್ಟ್ ಲಿಸ್ಟ್ ಆಗಿದ ತಕ್ಷಣ. ಸೊ ಆಧಾರ್ ಕಾರ್ಡ್ ಮತ್ತೆ ಪ್ಯಾನ್ ಕಾರ್ಡ್ನ ಯಾವಾಗಲೂ ಹಾರ್ಡ್ ಕಾಪಿನ ರೆಡಿ ಮಾಡಿ ಇಟ್ಕೊಳ್ಳಿ. ಅವ್ರು ಪಟ್ಟಂತ ಕೇಳ್ಬೋದು ನಿಮಗೆ ವೆರಿಫಿಕೇಶನ್ಗೆ. ಸೊ ಇದರಲ್ಲಿ ಕೂಡ ಮೆನ್ಷನ್ ಮಾಡಿದ್ದಾರೆ. ವಿತೌಟ್ ಮಿಸ್ ಇದು ಎರಡನ್ನ ತೆಗೆದು ನಿಮ್ಮ ಹತ್ರ ಯಾವಾಗಲೂ ಇಟ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಇದೇ ತರ ನಮಗೆ ಸಪೋರ್ಟ್ ಮಾಡ್ತಾ ಇರಿ. ಫೇಕ್ ಅಂತ ಕಮೆಂಟ್ ಹಾಕೋರ್ ಬಾಯಿನೆಲ್ಲ ನಾವು ಮುಚ್ಚಿಸ್ತಾನೆ ಇರ್ತೀವಿ. ನಮ್ಮ ಕಡೆಯಿಂದ ಅಟ್ಲೀಸ್ಟ್ 10 ಮೆಂಬರ್ಸ್ ಆಗಲೇ ಸೆಲೆಕ್ಟ್ ಆಗಿದ್ದಾರೆ ಆ್ಯಂಡ್ ದೇ ಆರ್ ಆಲ್ರೆಡಿ ವರ್ಕಿಂಗ್. ನಿಮಗೂ ಅಷ್ಟೇ, ನಿಮಗೆ 100% ನಾನು ನಿಮಗೆ ಇದೇ ಥರ ವೀಡಿಯೋಸ್ ತರ್ತಾನೆ ಇರ್ತೀವಿ. ನೀವು ಈಸಿಯಾಗಿ ಕೆಲಸ ಸಿಕ್ಕೇ ಸಿಗುತ್ತೆ, ನಾವೇ ಅದಕ್ಕೆ ಗ್ಯಾರಂಟಿ.